ಹೊರಟ ಐ ಲವ್ ಯು ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗಿ ಗುರುತಿಸ್ಕೊಂಡಂತಹ ಸಿನಿಮಾ. ಆ ಸಿನಿಮಾ ಬಂದು ದಶಕ ಕಳೆದರೂ ಸಹ ಹೊರಟ ಪ್ರಶಾಂತ್ ಅಂತಕ್ಕಂಥ ಹೆಸರು ಇವತ್ತಿಗೂ ಚಾಲ್ತಿಯಲ್ಲಿದೆ. ಕಾರಣ ಆ ಸಿನಿಮಾದ ನಾಯಕ ನಟರಾದಂತಹ ಪ್ರಶಾಂತ್ ಅವರು ನನ್ನ ಆತ್ಮೀಯ ಗೆಳೆಯರು ಕೂಡ ಬಹಳ ದಿನಗಳ ನಂತರ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ರೋಸಿ ಅಂತಕ್ಕಂಥ ಸಿನಿಮಾ ಮೂಲಕ. ಇದು ಲೂಸ್ ಮಾದ ಯೋಗಿ ಅವರ 50ನೇ ಸಿನಿಮಾ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಭಾಳ ಖುಷಿಯಾಗುತ್ತೆ ಪ್ರಶಾಂತ್ ಅವರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲೋಗಿದ್ರು ಇಷ್ಟು ದಿನ ಹೊರಟ ಪ್ರಶಾಂತ್ ಅವರು, ಏನು ಮಾಡ್ತಿದ್ರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಸಾರ್ವಜನಿಕರಿಗೆ ಕುತೂಹಲ ಇದ್ದಂಗೆ ನನಗೂ ಇದೆ. ಒಂದಷ್ಟು ದಿವಸಗಳ ಕಾಲ ಏನು ಹೇಳ್ತಾರೆ, ಒಳ್ಳೆ ಕಥೆಗಳ ಆಯ್ಕೆಗೆ ಕಾಯ್ತಾ ಇದ್ದೆ. ಜೊತೆಗೆ ಏನಂತಂದರೆ ಒಂದಷ್ಟು ಸ್ಕ್ರಿಪ್ಟ್ ಕೆಲಸಗಳು ಅವು ಇವು ಸಿನಿಮಾ ಸಂಬಂಧಪಟ್ಟಂಥ ಒಂದಷ್ಟು ಆಗುಗಳ ಬಗ್ಗೆ ವಿಷಯಗಳನ್ನ ಕಲೆ ಹಾಕೋದು ತಿಳ್ಕೊಳ್ಳೋವಂಥ ಪ್ರಕ್ರಿಯೆಯಲ್ಲಿದ್ದೆ. ಸೊ ರೋಸಿ ಏನಿವತ್ತು ನೀವು ನೋಡ್ತಿದ್ದೀರಿ, ಮನಸ್ಸಿಗೆ ಭಾಳ ಕಾಡ್ದಂಥ ಒಂದು ವಿಷಯ. ನಿರ್ದೇಶಕರು ಬಂದು ಕತೆ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಹಂತವಾಗಿ ಕೆಲಸಗಳನ್ನ ಮಾಡಿಕೊಂಡು ಸರ್ ಇದು ಹಿಂಗೇ ಇದೆ, ಇದು ಹಿಂಗೇ ಮಾಡ್ತೀನಿ ಅನ್ನೋ ಒಂದು ಜಡ್ಜ್ಮೆಂಟ್ ಜೊತೆಗೆ ಬಂದು ಕೂತ್ಕೊಂಡ್ರು ನನ್ನ ಮುಂದಕ್ಕೆ. ನಾನು ಸುಮ್ಮನೆ ಏನೋ ಹೇಳ್ತಿದ್ದಾರೆ ಅಂತ ಫಸ್ಟು. ಆಮೇಲೆ ನನಗೆ ಇಡೀ ಎಂಟೈರ್ ಟೀಮು, ನಿರ್ಮಾಪಕರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಂಟೈರ್ ಏನು ಟೀಮ್ ಇತ್ತು, ಒಂದೊಂದು ಸಣ್ಣ ವಿಷಯಕ್ಕೂ ಕೂಡ ಭಾಳ ನಾವು ಹಾಕೋ ಕಾಸ್ಟ್ಯೂಮಿಂದ ಹಿಡಿದು ಅದು ಹಿಂಗೇ ಬೇಕು, ಅದು ಹೀಗಿದ್ರೇ ಚೆಂದ, ಹೀಗಿದ್ರೆ ಈ ಮೂಡ್ ಇರುತ್ತೆ ಅನ್ನೋ ಕೂತ್ಕೊಂಡು ಡೀಟೇಲ್ಡ್ ವರ್ಕ್ ಮಾಡೋದಿದೆ ಗೊತ್ತಾ. ಅದು ಏನು ಹೇಳ್ತಾರೆ, ಆ ಹಸಿವಿದ್ರೆ ಮಾತ್ರ ಸಾಧ್ಯ. ಇವತ್ತೇನು ನೀವು ಪೋಸ್ಟ್ ನೋಡಿ ಚೆನ್ನಾಗಿದೆ ಅಂತಿದ್ದೀರಿ, ಅಷ್ಟು ಕೆಲಸ ಅದ್ರ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ರೋಸಿ ಬೇರೆ ಥರದ ಒಂದು ನಿಮಗೆ ಖುಷಿ ಕೊಡುವಂಥ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಸ್ವಾಮಿ ಅಣ್ಣನಾಗಿ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದೀರಾ. ನಮಗಂತೂ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನಲ್ಲೂ ಕೂಡ ನಿಮ್ಮನ್ನು ನಾವು ಕಂಡಂಗೆ ಸ್ವಾಮಿ ಥರನೇ ಆಗಿಬಿಟ್ಟಿದ್ರಿ. ಯಾಕೋ ಸ್ವಲ್ಪ ಆಧ್ಯಾತ್ಮದ ಕಡೆ ವಾಲ್ದಂಗಿತ್ತು ಪ್ರಶಾಂತ್ ಅವರು. ಯಾಕಂದರೆ ಸ್ವಲ್ಪ ಸ್ವಾಮೀಜಿ ಗೆಟಪಲ್ಲೆಲ್ಲ ಕಾಣಿಸ್ಕೊತಾ ಇದ್ರಿ, ಸೇಮ್ ಅಟ್ಟೈರು. ಏನಂತಂದರೆ ನಾನು ನಾರ್ಮಲ್ಲಾಗಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ಜಾಸ್ತಿ. ದೇವಸ್ಥಾನಗಳಿಗೆ ಹೊರಡ್ಬೇಕಾದ್ರೆ ಪಂಚಶೈಲ್ಯದಲ್ಲೇ ಇರ್ತೀನಿ. ನನಗೆ ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ನನಗೆ ಹೇಳಬೇಕು ಅನ್ನಿಸ್ತಿದೆ. ಲಾಸ್ಟ್ ಟೈಮು ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಹೀಗೆ ಆಯಿತು. ಒಂದು ಸಲ ಗಾಡೀಲಿ ನಿಲ್ಲಿಸಿ ಯಾರಿಗೂ ಅಡ್ರೆಸ್ ಮಿಸ್ ಆಯಿತು ಅಂತ ಅಡ್ರೆಸ್ ಕೇಳಿದೆ. ಅಡ್ರೆಸ್ ಹೇಳ್ದ ಆ ಹುಡುಗ, ಹೇಳಿಬಿಟ್ಟು ಮತ್ತೆ ಓದೋನು ಮತ್ತೆ ವಾಪಸ್ ಓಡಿ ಬಂದ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು. ಬಂದು ಸರ್ ಸ್ವಾಮಿಗಳೇ ಬರೋದು ಬಂದಿದ್ದೀರಿ, ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬಿಡಿ ಅಂತ ನನ್ನ ಜೊತೇಲಿ ಇರೋರೆಲ್ಲ ಜೋರಾಗಿ ನಗ್ತಿದ್ದಾರೆ. ನಂಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಕೊನೆಗೆ ಈಗ ಒಂದೂವರೆ ವರ್ಷದಿಂದ ದೇವಸ್ಥಾನಕ್ಕೆ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈಗ ಹಾಕಿಲ್ಲ ಸ್ಟಾರ್ಟ್ ಆದಮೇಲೆ. ಇದು ಯಾಕೋ ನೀವು ಹೇಳಿದ್ರಲ್ಲ ಸ್ವಾಮೀಜಿ ಆಗ್ಬಿಟ್ಟಿದ್ದೀವಿ ಅಂತೇಳಿ. ಇಲ್ಲ, ದೇವಸ್ಥಾನಕ್ಕೆ ಆಲ್ಮೋಸ್ಟು ತುಂಬ ದೇವಸ್ಥಾನಗಳನ್ನ ಸುತ್ತುತ್ತಾ ಇರ್ತೀನಿ. ಮನ್ಸಿಗೆ ಎಲ್ಲೋ ಹಿಂಗೆ ಅನಿಸ್ತು ಅಂದರೆ ದೇವಸ್ಥಾನಕ್ಕೆ ಗಾಡಿ ಹಿಡಿತಿರ್ತೀನಿ. ಒಂದು ಸಮಾಧಾನ, ಅದೊಂದು ಎನರ್ಜಿ. ಎಲ್ಲೆಲ್ಲೋ ಏನೇನೋ ಹುಡುಕ್ತಿರ್ತೀವಿ, ಎಲ್ಲ ನಮ್ಮಲ್ಲೇ ಇದೆ ಅಂತ ನಾನು ಅನ್ಕೊತಿರ್ತೀನಿ. ಅವಾಗಲೇ ಹೇಳ್ತಿದ್ದೆ, ನಮ್ಮನ್ನು ನಾವು ಕಂಡ್ಕೋಬೇಕು ಅಂದರೆ ಎಲ್ಲೋ ಹೋಗ್ಬೇಕಾಗಲ್ಲ, ಪ್ರಕೃತಿಲಿ ನಮ್ಮನ್ನು ನಾವು ನೋಡ್ಕೋಬೋದು. ನಾವು ಪ್ರಕೃತಿನ ನಾವು ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಜೀವನ ಏನು, ನಾವೇನು, ಎಲ್ಲವೂ ಅಲ್ಲೇ ಉತ್ತರ ಇದೆ. ಒಂಥರ ಮಜಾ ಇದೆ. ಕಲಿಯೋ ಪ್ರಕ್ರಿಯೆಯಲ್ಲಿ ಎವ್ರಿ ಅಂತಲೂ ಕಲಿತಾ ಹೋಗ್ತಿರೋದಷ್ಟೇ. ಸೂಪರ್. ನಿಮ್ಮ ಈ ವೈಟ್ ಆ್ಯಂಡ್ ವೈಟ್ ಅಟ್ಟೈರ್ ನೋಡಿದಾಗ ತುಂಬ ಯುನೀಕ್ ಅನಿಸುತ್ತೆ. ನಾವು ಕೆಲವು ಆ್ಯಕ್ಟ್ರ್ಗಳಲ್ಲಿ ಮಾತ್ರ ಅದನ್ನು ನೋಡೋಕ್ಕೆ ಸಾಧ್ಯ. ಈಗ ಯಾವುದೇ ಒಂದು ಸಿನಿಮಾದ ಪಾತ್ರ ಮಾಡಬೇಕಂದ್ರೂ ಆ ಥರದ ಒಂದು ಯುನೀಕ್ನೆಸ್ ಕಾಪಾಡ್ಕೊಳ್ತಕ್ಕಂಥದ್ರಲ್ಲಿ ಚಿಯಾನ್ ವಿಕ್ರಮ್ ಅವರು ಎತ್ತಿದ ಕೈ. ಅದ್ರ ಬಿಟ್ಟರೆ ತಮಿಳಲ್ಲಿ ತಲಾ ಅಜಿತ್ ಅವರು. ನಿಮ್ಮನ್ನು ನೋಡಿದ್ರೆ ನಮ್ಮ ಸ್ಯಾಂಡ್ಲ್ವುಡ್ ತಲಾ ಅಜಿತ್ ಥರ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಏನಿಲ್ಲ, ಪಾತ್ರಗಳು ಏನು ಕೇಳುತ್ತೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿರ್ಮಾಪಕರು ಅವಾಗಲೇ ಹೇಳ್ತಿದ್ರು, ಸರ್ ನಾವೇನು ಅಂದ್ಕೊಂಡಿದ್ದೀವಿ ಅವ್ರನ್ನ ತಗೊಬಂದು ಹಂಗೆ ಇಟ್ಟು ನಾವು ಹಂಗೆ ಒಂದು ಫ್ರೇಮಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ನಾನು ಚೆನ್ನಾಗಿ ಕಾಣೋದಕ್ಕೆ ಅವರೆಲ್ಲ ಸೇರಿ ಅಷ್ಟು ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಗೆಟಪ್ ಮಜಾ ಕೊಡ್ತಿದ್ದೆ ಅಂತ ನಾನು ಅನ್ಕೊತೀನಿ. ಓಕೆ, ಇನ್ನು ನಿಮ್ಮ ಸಿನಿಮಾದ ನಾಯಕ ನಟರ ಬಗ್ಗೆ ಮಾತಾಡೋದಾದರೆ ಲೂಸ್ ಮಾದ ಯೋಗಿ ಅವರು ನೀವು ಆಲ್ಮೋಸ್ಟ್ ಅಲ್ಲಿ ಒಂದೇ ಏರಿಯಾದವರು. ಸೊ 49 ಸಿನಿಮಾ ಕಂಪ್ಲೀಟ್ ಆಗಬೇಕಿತ್ತ ನೀವಿಬ್ಬರು ಕೊಲಾಬ್ರೇಷನ್ ಆಗೋದಕ್ಕೆ ಅಂತ? ಗೊತ್ತಿಲ್ಲ, ಆ್ಯಕ್ಚುಲಿ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ನನಗೆ ಭಾಳ ಕನಸಿತ್ತು. ಅದು ಈ ಸಿನಿಮಾ ಮೂಲಕ ಅವ್ನು 50ನೇ ಸಿನಿಮಾಗೆ ಇಬ್ಬರು ಸೇರ್ತೀವಿ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, ಕಾಲ ಒಂದೊಂದು ಸಾರಿ ಏನು ಮಾಡೋದು ನೋಡಿ. ಶೂನ್ಯ ಬಂದು ನನ್ನ ಕತೆ ಹೇಳಿದಾಗ ಅವನು ಹೇಳಿದ್ದು ಮೂಡು ಮತ್ತು ಕತೆ ನಾನು ಹಿಂಗೆ ಮಾಡ್ತೀನಿ ಅನ್ನೋದಕ್ಕೂ ನನಗೆ ಅವನ ಕತೆ ಮುಗಿಸ್ದಾಗೂ ಕೂಡ ನಂಗೆ ಗೊತ್ತಿಲ್ಲ ಇದು ಯೋಗಿದ 50ನೇ ಸಿನಿಮಾ ಅಂತ. ಸೊ ಕಾಕ್ತಾಳಿಯ ಎಲ್ಲ ಒಟ್ಟಿಗೆ ಜೊತೆಗೆ ಕಿಟ್ಟಪ್ಪನ ಜೊತೆ ಕಿಟ್ಟಪ್ಪ, ನಾನು, ಯೋಗಿ, ಸ್ಯಾಂಡಿ ಮಾಸ್ಟ್ರು, ಇನ್ನೊಂದಷ್ಟು ಸರ್ಪ್ರೈಸರ್ಸ್ಗಳನ್ನ ಆದಷ್ಟು ಬೇಗ ಡೈರೆಕ್ಟ್ರಿಗೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ.
ಒಂದು ಒಳ್ಳೆ ಟೀಮು. ಗುರು ಸಾರ್ ಇದ್ದಾರೆ, ಏನು ಮ್ಯೂಸಿಕ್ ಮಾಂತ್ರಿಕ ಅಂತಂದರೆ ಹೇಳ್ಬೋದು. ಇವತ್ತು ಎಲ್ಲ ಕಡೆ ಕರಿಮಣಿ ಮಾಲೀಕ, ಅವತ್ತೇ ಕರಿಮಣಿ ಮಾಲೀಕ ಮಾಡಿದವರು ಅವರು. ಸೊ ಒಂದು ಒಳ್ಳೆ ಟೀಮ್ ಬ್ಯಾಂಕ್ ಮಾಡೋದಕ್ಕೆ ರೆಡಿ ಆಗ್ತಿದೆ. ಸೂಪರ್. ಲೈಫಲ್ಲಿ ಹೀರೋ ಆಗಿ ಮೆರೆಯೋದಕ್ಕಿಂತ ಜಾಸ್ತಿ ವಿಲನ್ ಆದ್ರೇ ಜಾಸ್ತಿ ಜನ ಇಷ್ಟಪಡ್ತಾರಂತೆ. ಬಹುಶಃ ಇವಾಗ ನೀವು ವಿಲನ್ ಆಗ್ತಿರೋದಕ್ಕೆ ಇಷ್ಟೊಂದು ಅಪ್ರಿಸಿಯೇಷನ್ ಸಿಗ್ತಿದೆ ಅನ್ಸುತ್ತಾ ಫಸ್ಟ್ ಲುಕ್ಕಿಂದಾನೆ? ಇಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರತಿಯೊಬ್ಬನಲ್ಲೂ ಒಬ್ಬ ರಾಮ ಇರ್ತಾನೆ, ಒಳಗಡೆ ಒಬ್ಬ ರಾವಣ ಇರ್ತಾನೆ. ನಾವು ಯಾವಾಗಲೂ ರಾಮನ ಅಷ್ಟೇ ಹೊರಗಡೆ ತೋರಿಸ್ತೀವಿ. ಅಂದರೆ ಒಳ್ಳೆಯದನ್ನು ಮಾತ್ರ ಹೊರಗಡೆ ಪ್ರೆಸೆಂಟ್ ಮಾಡ್ಕೊತಿರ್ತಾನೆ ಮನುಷ್ಯ. ಎಲ್ಲರಲ್ಲೂ ಒಂದು ಸಣ್ಣದೆಲ್ಲೋ ಇರ್ತವೆ, ಅದನ್ನು ಒಳಗಡೆ ಮುಚ್ಚಿಟ್ಕೊಂಡು ಹೋಗ್ತಾ ಇರ್ತೀವಿ. ನನಗೆ ಇಲ್ಲಿ ಹಿಂಗೆ ಆ ಕಡೆ ಈ ಕಡೆ ನಿಲ್ಲಿಸಿದಾಗ ನೀವೆರಡೂ ನನಗೆ ಏನು ವ್ಯತ್ಯಾಸ ಅನಿಸಲ್ಲ. ಏನಾಗ್ತದೆ, ನಿಮಗೆ ಆ ಜಾಗಕ್ಕೆ ಅಪ್ಪನ ಜಾಗಕ್ಕೆ ಅಪ್ಪನೇ ಇರೋ, ಮಗನ ಜಾಗಕ್ಕೆ ಮಗನೇ ಇರೋ. ಸೊ ಹಾಗೆ ವಿಲನ್ ಜಾಗಕ್ಕೆ ವಿಲನ್ನೇ ಇರೋ, ಆ ಜಾಗದ ಮಹಿಮೆ ಅದು ಅಷ್ಟೇ. ಬಟ್ ಎಲ್ರಿಗೂ ಈ ಗೆಟಪ್ ಖುಷಿ ಕೊಡ್ತಿದೆ, ಖುಷಿ ಆಗ್ತಿದೆ. ಸೂಪರ್. ಇನ್ನು ವೈಯಕ್ತಿಕ ಜೀವನದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಪ್ರಶಾಂತ್ ಅವರು ಅಂತ? ಯಾಕಂದರೆ ಒಂದಷ್ಟು ಏರಿಳಿತಗಳಾಯಿತು, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಾದ ನಂತರ ನೀವು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಮಾಧ್ಯಮಗಳಿಗೆ. ಅದ್ರ ಬಗ್ಗೆ ಒಂದು ಸಣ್ಣ ಸ್ಪಷ್ಟನೆ ಕೊಡೋದಾದರೆ? ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದರೆ, ಅದೇ ಹೇಳೋದಲ್ಲ, ಸಿನಿಮಾಗಳ ಆಯ್ಕೆಗಳಲ್ಲಿ ಸಮಯ ತಗೊಂಡೆ. ಎಲ್ಲರ ಜೀವನದಲ್ಲೂ ಏರಿಳಿತಗಳಾಗಬೇಕು, ಆದ್ರೇ ಅದ್ರ ಮಜಾ. ನಾನು ಕಲ್ಲಿಗೆ ಎಷ್ಟು ಬೀಳುತ್ತೋ ಅಷ್ಟು ಶಿಲೆ ಆಗುತ್ತೆ. ಒದೆ ಬಿದ್ಮೇಲೆ ಶಿಲೆ ಆಗುತ್ತೆ, ಶಿಲೆ ಆದಮೇಲೆ ಗರ್ಭಗುಡಿ ಸೇರುತ್ತೆ, ಗರ್ಭಗುಡಿಗೆ ಹೋದ್ಮೇಲೆ ಅದು ದೇವರಾಗುತ್ತೆ. ಸೊ ಹಾಗೆ ಹಂತವಾಗಿ ಅದರದ್ದು ಪ್ರಕ್ರಿಯೆಗಳನ್ನ ಮುಗಿಸ್ಕೊಬಂದಾಗೆ ಅದರದ್ದು ಜೀವನ ಚೆಂದ. ಹಾಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳೋದು. ಥಿಂಕ್ ಪಾಸಿಟಿವ್ ಅಷ್ಟೇ. ನಾನು ಯಾವುದನ್ನು ನೆಗೆಟಿವ್ ಆಗಿ ತೊಗೊಂಡು ಯೋಚನೆ ಮಾಡೋದಂಥವನಲ್ಲ ಯಾವತ್ತೂ. ಆಗಿದೆ. ಏನಾಗ್ತದೆ, ಯಾವಾಗಲೂ ನಾವು ಒಂದರಿಂದ ಹೋದಾಗ ಅದರಿಂದನೇ ಇರ್ತೀವಿ. ಜೀವನ ಹಂತವಾಗಿ ನಾವು ಕಲಿತಾ ಹೋಗಬೇಕು. ಕಲಿಯೋ ಪ್ರಕ್ರಿಯೆನ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಆಗಬೇಕು. ಕೆಲವು ಟೈಮ್ ನಾವು ಅಂದ್ಕೊಂಡಾಗ ಮಳೆ ಬರುತ್ತೆ, ಕೆಲವು ಟೈಮ್ ನಾವು ಅಂದ್ಕೊಂಡಿದ್ದಾಗ ಮಳೆ ಬರೋಲ್ಲ. ಎರಡಕ್ಕೂ ಪ್ರಿಪೇರ್ ಇರ್ತೀವಲ್ಲ, ಹಾಗೆ ಜೀವನ ಅಷ್ಟೇ. ಸೂಪರ್. ಆ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನೀವು ಮತ್ತೆ ಕಮ್ಬ್ಯಾಕ್ ಮಾಡಿದ್ರಲ್ಲ, ಬೌನ್ಸ್ ಬ್ಯಾಕ್ ಮಾಡಿದ್ರಲ್ಲ, ಖುಷಿ ವಿಚಾರ. ಮತ್ತೊಂದು ಪ್ರಶ್ನೆ ಕೇಳೋದಾದರೆ, ಈ ಸಿನಿಮಾದಲ್ಲಿ ನಿಮ್ಮ ಮತ್ತು ಲೂಸ್ ಮಾಧವ್ ಯೋಗಿ ಅವರ ಟಗ್ ಆಫ್ ವಾರ್ ಹೇಗಿರುತ್ತೆ ಅಂತಕ್ಕಂಥದ್ದು? ಎಲ್ಲವೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಏನಂತಂದರೆ, ನಂದು ಲೂಸು ಟಗ್ ಆಫ್ ವಾರ್ ನೀವು ಕೇಳ್ತಿದ್ದೀರಿ, ಅದು ತೆರೆ ಮೇಲೆ ನೋಡಿದ್ರೆ ಮಜಾ ಇರುತ್ತೆ ಅಂತ ಅಂದ್ಕೊತೀನಿ. ಈ ಒಂದು ಏನು ಆಲ್ಮೋಸ್ಟ್ ಬೇರೆ ಒಂದು ಝೋನರ್ ಮೂಡಲ್ಲಿದೆ. 100ಗೆ 200% ಆಡಿಯನ್ಸ್ ಇದನ್ನು ಎಂಜಾಯ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗ್ಯಾಂಗ್ಸ್ಟರ್ ವಾರ್ ಮೂವಿಗಳನ್ನ ನಾವು ತುಂಬ ನೋಡಿದ್ವಿ. ಇದು ಸ್ಟೈಲಿಶ್ ಗ್ಯಾಂಗ್ಸ್ಟರ್ ವಾರ್ ಮೂವಿ. ಎಸ್, ಭಾಳ ಸ್ಟೈಲಿಶ್ ಆಗಿ ಸಿನಿಮಾ ಬರ್ತಿದೆ. ಏನು ಒಂದೊಂದು ಫ್ರೇಮಲ್ಲಿ ಕೂಡ ನೀವು ಎಂಜಾಯ್ ಮಾಡ್ತಾ ಹೋಗ್ಬೋದು. ಅಂದರೆ ಅಷ್ಟು ಇನ್ ಡೆಪ್ತಾಗಿ ಕೆಲಸ ಮಾಡ್ತಿದ್ದಾರೆ ಇಡೀ ಟೀಮು. ನಮ್ಮ ಎಸ್ ಕೆ ರಾವ್ ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಂಟೈರ್ ಟೀಮ್ ಏನಿದೆ, ಕಿಟಪ್ಪ ಆಗಿರ್ಬೋದು, ರಂಗಣ್ಣ ರಘು ಸರ್ ಇದೆ. ನಿಮ್ಗೆ ಹೆಂಗಿದೆ ಅಂತಂದರೆ, ಹಿಂಗೆ ಬಂದರೆ ಒಂದು ಫುಲ್ ಮಿಲ್ಸ್ ಇದ್ದಂಗೆ ನಿಮಗೆ ಏನು ತಿನ್ನಬೇಕು ಅಂತ ನೀವು ಯೋಚನೆ ಮಾಡಬೇಕು. ಹಂಗೆ ಸ್ಕ್ರೀನ್ ನಿಮಗೆ ಮಜಾ ಇರುತ್ತೆ. ಅಷ್ಟು ಎಂಜಾಯ್ ಮಾಡ್ತೀರಾ ನೀವು. ಪೋಸ್ಟ್ರಲ್ಲಿ ನಿಮ್ಮ ಒಂದು ಲುಕ್ಕು ಎಷ್ಟು ಅಟ್ರಾಕ್ಟಿವ್ ಆಗಿದೆಯೋ ಅಷ್ಟೇ ವೈಬ್ರೆಂಟ್ ಆಗಿದೆ. ಅಂದರೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮೂಡಿಸುತ್ತೆ. ಇಲ್ಲಿ ಪ್ರಶಾಂತ್ ಅವರು ಅರೆ ನಗ್ನರಾಗಿದ್ದಾರಾ, ಫುಲ್ ನಗ್ನರಾಗಿದ್ದಾರಾ ಅಂತಕ್ಕಂಥದ್ದು? ಸರ್, ನನಗೂ ಗೊತ್ತಿಲ್ಲ ಸರ್. ಇವಾಗ ಹೆಂಗಾಗಿದೆ ಅಂತಂದರೆ, ಒಂದಷ್ಟೇನೋ ವಿಷಯ ಹೇಳ್ತಿದೆ. ನಿಮ್ಮ ಅನಿಸಿಕೆ ಪ್ರಕಾರ ಪೋಸ್ಟ್ರ್ ಒಂದಷ್ಟು ವಿಷಯ ಹೇಳ್ತಿದೆ ಅಲ್ಲ, ಒಂದಷ್ಟು ವಿಷಯ ಹೇಳಿ ಸರ್. ಪೋಸ್ಟ್ರ್ ಮಾತಾಡಲಿ ಸರ್ ಒಂದಷ್ಟು. ಸೂಪರ್. ಈಗ ಈ ಸಿನಿಮಾದ ಹೊರತಾಗಿ ಬೇರೆ ಯಾವ ಸಿನಿಮಾಗಳಿಗೆಲ್ಲ ಕಮಿಟ್ ಆಗಿದ್ದೀರಾ? ಮುಂದಿನ ಯೋಜನೆಗಳೇನಿದೆ ಅಂತಕ್ಕಂಥದ್ದು? ಸರ್, ಈಗ ಒಂದು 2-3 ಸಿನಿಮಾ ಕೆಲಸ ನಡೀತಾ ಇದೆ. ಒಂದು ನಂದು ಶ್ರೀದು ಕೆಲಸ ನಡೀತಾ ಇದೆ. ಅವನು ನಂದು ಕಾಂಬಿನೇಷನ್ ಮತ್ತು ಅದರದ್ದು ಪ್ಲ್ಯಾನ್ ನಡೀತಾ ಇದೆ. ಅವನು ಕೋರ ಸಿನಿಮಾ ಮುಗಿಬೇಕು. ಸೊ ವಿ ಆರ್ ವೆಯ್ಟಿಂಗ್, ಇಬ್ಬರೂ ಜೊತೆಲೇ ವರ್ಕ್ ಮಾಡೋದಕ್ಕೆ. ಈ ವರ್ಷ ಅಂತೂ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳಂತೂ ಕೊಡ್ತೀನಿ ಸರ್. ಒಳ್ಳೆಯದಾಗಲಿ ಪ್ರಶಾಂತ್ ಅವರೇ, ಭಾಳ ಖುಷಿ ಆಯಿತು. ಬಹುಶಃ ಹೊರಟ ಪ್ರಶಾಂತ್ ಅವರು ಲಕ್ಕು ಎಲ್ಲ ಬದಲಾಗ್ತಿದೆ ಅನಿಸುತ್ತೆ. ಯಾಕಂದರೆ ಹೊರಟ ಐ ಲವ್ ಯು ಸಿನಿಮಾದ ಒಂದು ಸಾಂಗು, ಯಾರೋ ಕಣ್ಣಲ್ಲಿ ಕಣ್ಣಾನಿಟ್ಟು, ಈ ಸಾಂಗ್ನ ಪದೇ ಲೂಪಲ್ಲಿ ಕೇಳಿದಂಥವರಲ್ಲಿ ನಾನು ಕೂಡ ಒಬ್ಬ. ಹಾಗಾಗಿ ಸೊ ಅವರು ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಸೊ ರೋಸಿ ಸಿನಿಮಾ ಮೂಲಕ ಭರ್ಜರಿ ಕಮ್ಬ್ಯಾಕ್ ಮಾಡ್ತಿರ್ತಕ್ಕಂಥ ಹೊರಟ ಪ್ರಶಾಂತ್ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತಾ ಅವರ ಮಾತನ್ನು ನೀವು ಕೇಳಿದ್ರಲ್ಲ, ಇದಾಗಿತ್ತು ಅವರ ಮಾತು. ಕ್ಯಾಮ್ರಾ
ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.